ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀನಿ ಗಾಡಿದು. ಕಾರು ಔಟ್ಫಿಟ್ ಈ ಥರ ಇದೆ. ಒಳ್ಳೆ ಎ ಸಿನ ಇದು ಫ್ಯಾನಾ? ಒಳ್ಳೆ ಇದು ಎಷ್ಟು ಕಿಲೋಮೀಟ್ರ್ ಓಡಿದೆ ಗಾಡಿ 3 ವರ್ಷದಿಂದ? ಏನು ಅಂದರೆ ಸರ್ವಿಸ್ ಒಂದು ಪ್ರಾಬ್ಲಮ್ ಎಲ್ಲ ಅದೇ ಹೇಳ್ದವ್ರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಏನಪ್ಪ ಇವತ್ತೊಂದು ವೀಡಿಯೋ ಅಂದರೆ, ನಾನು ಕುಣಿಗಲ್ ಹೋಗ್ಬೇಕಾದ್ರೆ ಇಲ್ಲಿ ಬಜಾಜ್ ಕ್ಯೂಟ್ ಅನ್ನೋ ಕಾರು, ಆಟೋ ಮತ್ತು ಕಾರು ನೋಡಿದೆ. ಇದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ, ನಿಮಗೆ ಮಾಹಿತಿ ಕೊಡಿಸ್ತೀನಿ, ತೋರಿಸ್ತೀನಿ, ನಿಮಗೆಲ್ಲ ಏನಿತ್ತು ಅಂತ ವೀಡಿಯೋ ತೋರಿಸ್ತೀನಿ. ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಪ್ಪು ಟ್ರಾವೆಲರ್, ಬನ್ನಿ ಬಜಾಜ್ ಕ್ಯೂಟು ತಗೋಬೋದ, ಏನು ಎತ್ತ, ಕಾರು ಬಗ್ಗೆ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ ಕಾರು ಔಟ್ಫಿಟ್ ಈ ಥರ ಇದೆ. ಬಜಾಜ್ ಕ್ಯೂಟ್ ಆಟೋ ಮತ್ತು ಕಾರು ಎಲ್ಲ ಥರ ಬಳಸ್ಬೋದು ಇದನ್ನು. ಇವು ಕಾರ್ ಒಳಗೆ ನೋಡ್ಬೋದು. ಯಾವ ಥರ ಇದೆ, ಡ್ಯಾಶ್ ಬೋರ್ಡು ಎರಡಿದೆ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಎರಡಿದೆ. ಒಳ್ಳೆ ಎ ಸಿನ ಇದು ಫ್ಯಾನಾ? ಎರಡು ಫ್ಯಾನೇ. ಗೇರ್ ಸಿಸ್ಟಮು ಒಳ್ಳೆ ಇದೇನಿದು ಸಾಂಗ್ ಬರುತ್ತೆ ಅದ್ರಲ್ಲಿ? ಸಾಂಗ್ ಬರುತ್ತೆ, ರೇಡಿಯೋ ಅದು. ಎಲ್ಲ ಇವಾಗ ಆನ್ ಆಗುತ್ತೆ ಇದನ್ನು? ಆನ್ ಆಗುತ್ತೆ. ಒಳ್ಳೆದಲ್ಲ, ಕ್ಲಚ್ಚು ಬ್ರೇಕ್ ಎಕ್ಸಿಲ್ಟ್ರು ಸೇಮ್ ಕಾರ್ ಥರನೇ. ಗೇರ್ ಒಂದು ಚೇಂಜು, ಗೇರ್ ಒಂದು ಕೈ ಮುಂದೆ ಕೊಟ್ಟಿದ್ದಾನೆ ಅಷ್ಟೇ. 5 ಗೇರ್ ಇದೆ. ಅಂದ್ರೆ ಇದು ಎಲ್ಲ ಮೇಲಕ್ಕೆ ಎತ್ತದಲ್ವಾ ಗೇರು? ಎಲ್ಲ ಮೇಲ್ಗಡೆಗೆನೆ. ನ್ಯೂಟ್ರಲ್ ಮಾಡ್ಬೇಕು ಅಂತ ಎಲ್ಲ ಕೆಳಗೆ ಅಷ್ಟೇ ಬರುತ್ತೆ. ಮಾಮೂಲಿ ಗೇರ್ ಇದು ಗೇರ್ ಗಾಡಿ ತರನೇ. ಹೌದು, ಬೈಕ್ ತರನೇ. ರಿವರ್ಸ್ ಮಾಡ್ಬೇಕು ಅಂತಂದ್ರೆ ಅಲ್ಲೊಂದು ಕ್ಲಿಪ್ ಇದೆ, ಎತ್ಕೊಂಡು ಕೆಳಗಡೆಗೆ ಮಾಡ್ಬೇಕು ರಿವರ್ಸ್ಗೆ. ಅಂದ್ರೆ ಇವಾಗ ಮಾಡ್ಬೋದು. ಏನು ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ಇದಿಲ್ಲ, ಲಾಂಗ್ ಡ್ರೈವ್ ಮಾಡ್ಬೋದು. ನಾನು ಬರ್ತೀನಲ್ಲ, ಹಾಸನ ತನಕ ಬರ್ತೀನಲ್ಲ. ಇದು ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ 3 ವರ್ಷದಿಂದ? 3,20,000. ಹಾಂ, ನನಗೇನು ತೊಂದರೆ ಕೊಟ್ಟಿಲ್ಲ, ಚೆನ್ನಾಗಿದೆ ಗಾಡಿ, ಚೆನ್ನಾಗಿದೆ. ಸಿಂಪಲ್ ಆಗಿ ಇದು 4 ಜನ ಕುತ್ಕೊ ಹೋಗ್ಬೋದಾ? 4 ಜನ ಆರಾಮಾಗಿ ಹೋಗ್ಬೋದು. ಲಾಂಗ್ ಡ್ರೈವ್ ಅಲ್ಲಿ ಒಂದು 50 ಬರುತ್ತೆ ಮೈಲೇಜ್. ಹಾಂ, ನೀವು ಬೆಂಗಳೂರು ಸಿಟಿ ಒಳಗಡೆ ಒಂದು 40 ಬರುತ್ತೆ. ಹಾಂ, ಒಳಗೆ ಸಿ ಎನ್ ಜಿ ಮತ್ತು ಪೆಟ್ರೋಲು ಎರಡು ಇದೆಯಲ್ವಾ? ಸಿ ಎನ್ ಜಿ ಎಷ್ಟು ತುಂಬಿಸ್ಬೋದು? ಆದರೆ 5 kg. 5. ನಿಮಗೆ ಪೆಟ್ರೋಲ್ ಆದರೆ ಒಂದು 2 ಲೀಟ್ರು. ಚೆನ್ನಾಗಿದೆ ಗಾಡಿ, ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ತೊಂದರೆ ಏನು ಅಂದರೆ ಸರ್ವಿಸ್ ಒಂದು ಪ್ರಾಬ್ಲಮ್ ಎಲ್ಲ ಅದೇ ಹೇಳ್ದವ್ರೆ. ನಾನು ಯೂಟ್ಯೂಬಲ್ಲಿ ನೋಡಿದೆ ಸುಮಾರು ಕಡೆ ಬಜಾಜ್. ಯಾಕೆಂದ್ರೆ ನಾವು ಇವಾಗ ಜಾಸ್ತಿ ನಾನು ಇವಾಗ ಒಂದ್ಸಲಿ ಈಗ ಬಂದು ಚಂದ್ರಪಟ್ಟಣಕ್ಕೆ ಇವಾಗ ಮನೆಗೆ ಬಂದಿದ್ದ, ಇದಕ್ಕಿದ್ದಂಗೆ ಬರೀ ಏನು ಒಂದು ಸಣ್ಣ ಪ್ರಾಬ್ಲಮ್, ಬರೀ 50 ರೂಪಾಯಿ ಪ್ರಾಬ್ಲಮ್ಗೆ 6,000 ರೂಪಾಯಿ ಖರ್ಚು ಮಾಡಿ ತಗೊಂಡು. ಅದು ಬೇಡ ಅನ್ಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಸುಮ್ಮನೆ ಬೇರೆಯವ್ರು ತಗೊಂಡು ನಮ್ಮ ಥರ ವನವಾಸ ಪಡೋದು ನಾವು ತಗೊಂಡ್ಬಿಟ್ಟಿದ್ದೀವಿ. ಇವಾಗ ಏನು ಮಾಡೋಕ್ಕಲ್ಲ, ರೀಸೇಲ್ ಇಲ್ಲ, ರೀಸೇಲ್ ವ್ಯಾಲ್ಯೂ ಇಲ್ಲ ಇದಕ್ಕೆ, ವ್ಯಾಲ್ಯೂ ಇಲ್ಲ. ಈಗ ಇವಾಗ ನೀವು ಇದು ಕೊಟ್ಟರೆ ಎಷ್ಟಕ್ಕೆ ಆಗೋದು ಬೇರೆಯವರು? ಒಂದು 50ಕ್ಕೆ ಹೋಗುತ್ತೆ ಅಷ್ಟೇ. ಅದ್ರ ಮೇಲೆ ಯಾರು ತಗೊಳ್ಳೋದು ಇಲ್ಲ. ನೀವು ಕೊಡ್ತೀನಿ, ಫ್ರೀಯಾಗಿ ಕೊಡ್ತೀನಿ ಅಂತಂದ್ರೆ ತಗೊಳ್ಳೋರಿಲ್ಲ. ಹೆದರ್ಕೊಂಡು ಈ ಗಾಡಿ ಅಂತಂದ್ರೆ ಭಯ ಬೀಳ್ತಾರೆ. ಆಮೇಲೆ ಇದಕ್ಕೆ ಸರ್ವಿಸ್ ಏನು ಮಾಡ್ಬೇಕಂದ್ರೆ ಎಲ್ಲ ಗ್ಯಾರೇಜಲ್ಲೂ ಮಾಡಿಸ್ಕೋಬೋದು ನಾವು, ಆ ಥರ ಕೊಡ್ಬೇಕು ಅವರು, ಆ ಥರ ಕೊಡಬೇಕು. ನಾವು ಅದನ್ನೇ ಕೇಳ್ತೀವಲ್ಲ, ಅಲ್ಲಿ ರೆಸ್ಪಾನ್ಸೇ ಇಲ್ವಲ್ಲ, ರೆಸ್ಪಾನ್ಸೇ ಇಲ್ಲ. ಒಳಗಡೆ ನೀವು ಹೋದ್ರೆ ನಾಯಿಂಡಳ್ಳಿ ಸರ್ವಿಸ್ ಸ್ಟೇಷನ್ ಅಲ್ಲಿ ನೀವು ಒಳಗಡೆ ಹೋದ್ರೆ ಒಂದೇ ಒಂಚೂರು ರೆಸ್ಪಾನ್ಸ್ ಇಲ್ಲ. ಅವನು ಏನ್ ಗೊತ್ತಾ, ಯಾರೋ ಒಬ್ಬ ನೀರು ಹೊಡಿತಾ ಇರ್ತಾನಲ್ಲ, ಸರ್ವಿಸ್ ಮಾಡ್ತಾ ಇರ್ತಾನೆ, ಅವ್ನು ನಾಳೆ ನೋಡೋವಷ್ಟಲ್ಲಿ ಮೆಕ್ಯಾನಿಕ್ ಆಗೋಗಿರ್ತಾನೆ, ಅವನಿಗೆ ಏನ್ ಗೊತ್ತಾಗುತ್ತೆ? ನಾವು 100 ಸತಿ ಹೇಳ್ತೀವಿ. ನಾವು ಇದ್ರು ಮುಂಚೆ ಎಲ್ಲ 1-2-3 ಜನ ಇದ್ರು, ಒಳ್ಳೆ ಸರ್ವಿಸ್ ನಡೀತಾ ಇತ್ತು, ಏನು ತೊಂದರೆ ಇರಲಿಲ್ಲ. ಈಗಂತೂ ಎಲ್ಲ ಹೊಸ ಹುಡುಗರು, ಏನು ಒಂದು ರೆಸ್ಪಾನ್ಸ್ ಇಲ್ಲ. ಒಳಗಡೆ ಹೋದ್ರೆ ಅಲ್ಲಿ ಸ್ಪೇರ್ ಕೊಡೋದ್ರೆ ರೆಸ್ಪಾನ್ಸ್ ಮಾಡಲ್ಲ ನಮ್ಮ ಹತ್ರ. ನಾವು ಇದು ಕಾರ್ ಕಂಪನಿಗೆ ಮಾಡಿದ್ರೆ ಕೆಲಸ ಮಾಡ್ತಿರೋದು, ಟೊಯೋಟಾ ಕಂಪ್ನಿಲಿ ಬಿಡ್ದಿಲ್ಲ ನಾವು ಕೆಲಸ ಮಾಡ್ತಾ ಇರೋದು. ನಿಮಗೆ ಸರ್ವಿಸ್
ಒಳಗಡೆ ಹೋದ್ರೆ ಯಾರು ಮ್ಯಾನೇಜರು ಯಾರು ಅದೇ ಗಾಡಿ ತಗೋಬೇಕಾದ್ರೆ ಚೆನ್ನಾಗಿ ಮಾತಾಡ್ಸಿ ಕೊಡ್ತಾರೆ, ಸಾಗಾಕ್ಬಿಡ್ತಾರೆ. ಹೌದು. ಆಮೇಲೆ ಇಲ್ಲ ಕಾರ್ ಕೊಡ್ಬೇಕಾದ್ರೆ ಸರ್ ನೀವು 1 ಲಕ್ಷ ದುಡಿಬೋದು ಸರ್, 60,000 ದುಡಿಬೋದು ಸರ್, 70,000 ದುಡಿಬೋದು ಸರ್, ಆಟೋಗಿನ ಇದು ಬೆಸ್ಟ್ ತಗೊಳ್ಳಿ ಸರ್ ಅಂತ ಅಂದ್ಬಿಟ್ಟು ತುಂಬಾ ಇದು ಮಾಡ್ತಾರೆ. ಆ ಥರ ಇಲ್ಲ, ಇದು ಸರ್ವಿಸ್ ಇಲ್ಲ, ತಗೊಂಡ್ರೆ ವೇಸ್ಟ್. ಒಳ್ಳೆ ಇವಾಗ ಸರ್ವಿಸ್ ನೀವು ಎಲ್ಲಿ ಮಾಡಿಸ್ತಾ ಇದ್ದೀರ ಮತ್ತೆ? ನಾಯಂಡಳ್ಳಿ ಸರ್ವಿಸ್ ಸ್ಟೇಷನ್ ಅಲ್ಲಿ ವಿಧಿ ಇಲ್ಲ, ಏನು ಮಾಡಂಗಿಲ್ಲ, ಅವ್ರ ಹತ್ರನೇ ಹೋಗ್ಬೇಕು. ಅಲ್ಟಿಮೇಟ್ ನಾವ್ ಎಲ್ಲಿ ಇನ್ಯಾರು ಇಲ್ಲ ಅಂದ್ಮೇಲೆ ಇನ್ಯಾರ ಹತ್ರ ಹೋಗ್ತೀರಾ? ಇನ್ನೊಂದು ಯಾವ್ದೋ ಕಿವಿರಾಜ್ ಅಂತ ಇದೆ ಅಂತ ನಾನು ಆವತ್ತು ಅಲ್ಲಿ ಹೋಗಿಲ್ಲ. ನಾನು ತಗೊಂಡಿರೋದು ನಾಯಂಡಳ್ಳಿನಲ್ಲಿ ಶೋರೂಮ್ ಅಲ್ಲಿ ತಗೊಂಡೆ. ಅದು ಇಲ್ಲೇ ನಾಯಂಡಳ್ಳಿನಲ್ಲಿ ಮಾಡಿದ್ರೆ ನಮ್ಗೆ ಎಲ್ಲರೂ ಹತ್ರ ಆಗುತ್ತೆ, ಮನೆ ನಮ್ದು ಅಲ್ಲೇ ಇರೋದ್ರಿಂದ ಹತ್ರ ಆಗುತ್ತೆ ಅಂತ ತಗೊಂಡು. ಏನಂತ ಏನು ನಿಮ್ಮ ಫ್ಯಾಮಿಲಿ ಎಲ್ಲ ಎಲ್ಲೇ ಇದ್ದೀರಾ? ನಾಯಂಡಳ್ಳಿ ಇದ್ದೀರಾ? ಎಲ್ಲಿದ್ದೀರಿ? ಗಿರಿನಗರ ಮದುವೆ ಆಗಿದೆ. ಒಳ್ಳೆ ಡಿಕ್ಕಿ ಮುಂದೆಗಡೆ ಇದೆಯಲ್ಲ, ತೋರಿಸ್ಬೋದು ಅದು ತೆಗ್ದು ಅವ್ರಿಗೆ. ಎಲ್ಲ ಕಾರಲ್ಲಿ ಹಿಂದೆಗಡೆ ಇದ್ದರೆ ಡಿಕ್ಕಿ, ಈ ಕಾರಲ್ಲಿ ಮುಂದೆಗಡೆ ಇದೆ, ನೋಡ್ಬೋದು ಡಿಕ್ಕಿ ಸ್ಪೇಸ್ ಯಾವ ಥರ ಇದೆ ಅಂತ. CNG ಎಲ್ಲ ಹಾಕ್ಸೋದಲ್ವಾ? ಪೆಟ್ರೋಲು CNG ಇಲ್ಲಿ ಇದು ಮೀಟ್ರು, ಅದು ಗ್ಯಾಸ್ದು ಮೀಟ್ರು. ಪೆಟ್ರೋಲು ಎಲ್ಲ ಹಾಕ್ಸೋದು ಹಿಂದೆಗಡೆ ಅಲ್ವಾ, ಜಾಗ ಇದೆ. ಪೆಟ್ರೋಲ್ ನೋಡಿ, ಪೆಟ್ರೋಲು 2 ಲೀಟ್ರು ಹಾಕಿಸ್ಬೋದು. CNG ಮತ್ತು ಪೆಟ್ರೋಲು ಗಾಡಿ ಏನಂತವ್ರೆ ಅಂದರೆ ಚೆನ್ನಾಗೈತೆ ಗಾಡಿ. ಫೆಸಿಲಿಟಿ ಎಲ್ಲ ಚೆನ್ನಾಗೈತೆ. ಶೋರೂಮ್ ಕಡೆಯಿಂದ, ಕಂಪ್ನಿ ಕಡೆಯಿಂದ ಏನು ಸರ್ವಿಸ್ ಒಂದು ಪ್ರಾಬ್ಲಮ್ಮು, ಎಲ್ಲರೂ ಅದೇ ಹೇಳ್ತವ್ರೆ. ಅದು ಬಿಟ್ಟರೆ ಗಾಡಿ ಮಾತ್ರ ಚೆನ್ನಾಗೈತೆ. 4 ಜನ ಆರಾಮಾಗಿ ಕುತ್ಕೊ ಹೋಗ್ಬೋದು. ಹಿಂಗಾರು ಹಿಡೀರಿ, ನೋಡಿರಿ ನೀಟ್ಲಿದೆಯಾ ಇವಾಗ? ಹಾಕಿ ಗೊತ್ತಾಯ್ತು, ಕೀಲ್ ಮಾಮೂಲಿ ಕಾರ್ ನೀಟ್ಲಿದೆ. ಕ್ಲಚ್ಚು ಯಾವ್ದು ಇತ್ತು ಅಲ್ಲಿ ತೋರಿಸುತ್ತೆ. ಇದು ಫಸ್ಟ್ ಒಂದು ಕ್ಲಚ್, ಮಧ್ಯ ಬ್ರೇಕ್. ಅದು ಎಷ್ಟು ಲೀಟರ್ ಅಲ್ವಾ? ಈಗ 5ನೇ ಗೇರಲ್ಲಿ ಇದೆ. ಈಗ 5ನೇ ಗೇರಲ್ಲಿ ಇದೆ. ಈಗ ನ್ಯೂಟ್ರಲ್ ಮಾಡ್ಕೊಬೇಕು. ಇನ್ನು ಕೆಳಗೆ ಹಾಕ್ಬೇಕಾ? ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ಮಾಡ್ಕೊಳ್ಳಿ. ಇವಾಗ 5ನೇ ಗೇರಲ್ಲಿ ಇದೆ. ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಇವರು ಹೆಂಗೆ ತೋರಿಸಿ ನ್ಯೂಟ್ಲು ನೋಡಿ, ಇದು ಗೇರು 5ನೇ ಗೇರಲ್ಲಿ ಇದೆ. ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ನ್ಯೂಟ್ಲು ಮಾಡೋದು ಅದು ಇಡಿ, ಕ್ಲಚ್ ಇಡಿರಿ, ಕ್ಲಚ್ ನೋಡಿ. 3 ಕ್ಲಚ್ ನ್ಯೂಟ್ಲ್ ಆಯಿತು. ಇವಾಗ 1ನೇ ಗೇರ್ ಹಾಕಬೇಕು. ಕ್ಲಚ್ ಹಿಡ್ದಿದ್ದೀನಿ. ಕೆಳಗೆ ಹ್ಯಾಂಡ್ ಬ್ರೇಕ್ ಇಲ್ಲಿದೆ ನೋಡಿ. ಹ್ಯಾಂಡ್ ಬ್ರೇಕ್ ಡೌನ್ ಮಾಡಿದೆ. ನ್ಯೂಟ್ರಲ್ಲಿದೆ ಗಾಡಿ. ಮೊದಲನೇ ಗೇರ್ ತೋರಿಸಿ ನೋಡಿ. ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀನಿ ಗಾಡಿದು. ಗಾಡಿ ಚೆನ್ನಾಗಿದೆ, ಓಡ್ಸಕ್ಕಂತೂ ಯಾರು ಬೇಕಾದ್ರೂ ಓಡಿಸ್ಬೋದು. ನಾವೇ ಓಡಿಸ್ಬೇಕಾದೇನಿಲ್ಲ. ಕಾರ್ ಬರಲಿಲ್ಲ ಅಂದರೂ ಓಡಿಸ್ಬೋದು. ವ್ಯೂ ಮಾತ್ರ ನೀಟಾಗಿ ಕಾಣುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಒಂದು ರೌಂಡ್ ಓಡಿಸ್ದೆ. ಗಾಡಿ ಚೆನ್ನಾಗೈತೆ. ಬಜಾಜ್ ಕ್ಯೂಟು. ಇವರು ಇಲ್ಲೇ ಅವರೇ, ಕಾರ್ ಓನರು. ಗಾಡಿ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ. ನ್ಯೂಟ್ ಮಾಡಿದೆ. ಕಾರ್ ಏನು ಚೆನ್ನಾಗೈತೆ. ಅದು ವೈಪರ್ ಚೆನ್ನಾಗಿ ಯೂಸ್ ಆಗುತ್ತಾ? ಯೂಸ್ ಆಗುತ್ತೆ. ವೈಪರ್ ಎಲ್ಲ ಚೆನ್ನಾಗಿದೆ. ಅವೆಲ್ಲ ಏನು ಇದು ಬಿಸಿಲು, ಇವಾಗ ಜಾಸ್ತಿ ಬಿಸಿಲಿದ್ದಾಗ ಟಾಪ್ ಇಲ್ಲ ಅವೇ ಏನಾರು ಹೊಡಿದ್ದ? ತೀರಾ ಬಿಸಿಲಿದ್ದಾಗ ಏನಾಗುತ್ತೆ ಅಂತಂದ್ರೆ ಗಾಳಿ ಯಾವ ಬಿಸಿನೇ ಬರುತ್ತೆ. ಇದು
ಅದೊಂದು ಫಾಲ್ಟ್ ಇದೆ. ಈಗ ಕೂಲ್ ಆಗಿದೆಯಲ್ವಾ, ಇವಾಗ AC ತರನೇ ಗಾಳಿ ಬರುತ್ತೆ. ಆಮೇಲೆ ಇದು ಗ್ಲಾಸ್ ಏನಾರ ಇದಾದಾಗ ಫಾಗ್ ಆದಾಗ ಸ್ವಲ್ಪ ಒರೆಸ್ಕೊಬೇಕು. ಫಾಗ್ ಆಗುತ್ತೆ, ಫಾಗ್ ಬಂದಾಗ ಬಟ್ಟೆ ಕ್ಲಾತ್ ಅಲ್ಲಿ ಒರೆಸ್ಕೊಂಡ್ರೆ ಇದಾಗುತ್ತೆ ಅಷ್ಟೇ, ಏನಿಲ್ಲ. ಇದೆಲ್ಲ ನೋಡಿ ನಾವು ಹೋಗ್ಬೇಕಾದ್ರೆ ಈಗ ಮೂವ್ ಮಾಡ್ತೀವಲ್ಲ, ಇದರಲ್ಲೆಲ್ಲ ಗಾಳಿ ಬರುತ್ತೆ ಹೊರಗಡೆ ಇಲ್ಲ. ಇದೆಲ್ಲ ವಿಂಡೋ, ಇದು ವಿಂಡೋ ಇದೆ, ಇದೆಲ್ಲ ವಿಂಡೋ ಇಲ್ಲೆಲ್ಲ ವಿಂಡೋ ಇದೆ ನೋಡಿ. ಇದೆಲ್ಲ ಇಲ್ಲಿ ಹೋಲ್ ಇದೆಯಲ್ಲ, ಗಾಳಿ ಬರುತ್ತೆ, ಅವಾಗ ಇದಾಗುತ್ತೆ, ಗಾಳಿ ಒರೆಸ್ಕೋಬೇಕು. ಏನ್ ತೊಂದರೆ ಇಲ್ಲ. ದಿನಕ್ಕೆ ಎಷ್ಟು ಬಾಡಿಗೆ ಹೊಡಿಬೋದು ಏನಾರ? ಸರ್ ಕರೆಕ್ಟಾಗಿ ಮನ್ಸು ಮಾಡಿ ಇದನ್ನ ನಾವು ಗಾಡಿ ಓಡಿಸ್ತೀವಿ ಅಂತ ಮಾಡಿದ್ರೆ ಡೈಲಿ ಸರ್ ಖರ್ಚೆಲ್ಲ ಕಳೆದು 2,000 ರೂಪಾಯಿಗೆ ಮೋಸ ಇಲ್ಲ ಮಾಡಿದ್ರೆ. ಸರಿ ಗುರು, ನೀವು ಬಾಡಿಗೆ ಅಲ್ಲೂ ಬರಲ್ಲ ಇಲ್ಲೂ ಬರಲ್ಲ ಅಂತ ಕುತ್ಕೊಂಡಾಗೆ ಕೂತಿರೋದು ಅಷ್ಟೇ. ಜಾಸ್ತಿ ಜನ ಯೂಸ್ ಮಾಡ್ತಾವ್ರ ಇದು ಗಾಡಿ ಬೆಂಗಳೂರಲ್ಲಿ ನೀವು ನೋಡ್ದಂಗೆ? ಜಾಸ್ತಿ ಜನ ಯೂಸ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಯೂಸ್ ಆಗೋದು ಅನ್ಸುತ್ತೆ. ಒಬ್ರಿಂದ ಒಬ್ರು ಬಾಯಿಗೆ ಹೋಗಿ ಏನಾಗಿದೆ ಅಂತಂದ್ರೆ ಇವಾಗ ಇದ್ರ ಬಗ್ಗೆ ಎಲ್ಲಾರ್ಗು ಒಳ್ಳೆ ಅಭಿಪ್ರಾಯನೇ ಇಲ್ಲ ಗಾಡಿ ಬಗ್ಗೆ, ಒಳ್ಳೆ ರಿವ್ಯೂನೇ ಇಲ್ಲ ಒಬ್ರಿಂದನು. ಅದರಿಂದ ಗಾಡಿ ಮೂವ್ ಆಗ್ತಾ ಇಲ್ಲ. ಈಗ ನೀವು ಸರ್ವಿಸ್ ನೀಟಾಗಿ ಕೊಟ್ರೆ ನಮಗೆ ಈ ತರ ಗಾಡಿಗಳು ಬೆಂಗಳೂರಿನಲ್ಲಿ ಆಟೋ ಹೋಗಿ ಇದೇ ಗಾಡಿ ಆಗೋದು ಗೊತ್ತಿಲ್ಲ. ಯಾಕೆಂದ್ರೆ ಆಟೋದಲ್ಲಿ ಮಳೆ ಹೊಡಿದಿತ್ತು, ಫುಲ್ ಸೇಫ್ ಆಗಿದೆ. 4 ಜನ ಆರಾಮಾಗಿ ಹೋಗ್ಬೋದು. ಕಸ್ಟಮರು 100 ಜನ ಕುತ್ಕೊಂಡ್ರೆ 80% ಜನ ಎಲ್ಲರೂ ಲೈಕ್ ಮಾಡ್ತಾರೆ ಗಾಡಿನ. 80% ಲೈಕ್ ಮಾಡ್ತಾರೆ. ನಮ್ಗೆ ಇದೇ ಗಾಡಿ ಬರಬೇಕು ಅಂತ ನಾವೇನ್ ಮಾಡ್ಬೇಕು, ಇದಕ್ಕೆ ಬೇರೆ ಆ್ಯಪ್ ಇದೆಯಾ ಅಂತ ಎಲ್ಲ ಕೇಳ್ತಾರೆ. ನಾವಿಲ್ಲ ಅಂತಾನೆ ಹೇಳ್ತೀವಿ. ಇದಕ್ಕೆ ಬೇರೆ ಏನು ಆ್ಯಪ್ ಇಲ್ಲ, ಆಟೋಗೆ ಏನು ಯೂಸ್ ಮಾಡ್ತಾರೆ ಅದೇ ಆಟೋದು ಏನು ಆ್ಯಪ್ ಇದೆ ಅದನ್ನೇ ಇದಕ್ಕೂ ಅಷ್ಟೇ, ಇನ್ನೇನಿಲ್ಲ. ಅದು ಏನು ಅಂತಂದ್ರೆ ಇವರು ಕರೆಕ್ಟಾಗಿ ಸರ್ವಿಸು ಮತ್ತೊಂದು ಕರೆಕ್ಟ್ ಟೈಮಿಗೆ ಎಲ್ಲದನ್ನು ಇವರು ಕರೆಕ್ಟಾಗಿ ಇದು ಹೇಳಿದ್ರೆ, ರಿವ್ಯೂ ಕರೆಕ್ಟಾಗಿ ಎಲ್ಲ ಇದಾಯ್ತು ಅಂತಂದ್ರೆ 100% ನನ್ನ ಅನ್ಸಕ್ಕೆ ಭಾಳ ದಿನ ಇಲ್ಲ ಆಟೋ ಎಲ್ಲ ಕಮ್ಮಿಯಾಗಿ ಇದನ್ನೇ ಎಲ್ಲ ಮಾಡ್ತಾರೆ. ಇದು ಶೋರೂಮ್ ಇದು ಪ್ರೈಸ್ ಎಷ್ಟಿತ್ತು ನೀವು ತಗೋಬೇಕಾರೆ? ನಾನು ತಗೊಂಡಾಗ 3,70,000 ರೂಪಾಯಿ ಇತ್ತು. 3,70,000. ಇವಾಗ ಎಷ್ಟಾಗಿರ್ಬೋದು ಅಂತ ಏನಾರು ಗೊತ್ತಾ? ಈಗಿನ ರೈಟ್ ನನಗೆ ಗೊತ್ತಿಲ್ಲ. ಏನೋ AC ಇದೆ 480 ಏನೋ ಆಗುತ್ತೆ ಅಂತ ಹೇಳ್ತಾ ಇದ್ರು, ಗೊತ್ತಿಲ್ಲ. ಸರಿ ಆಯ್ತು ಸರ್. ಗಾಡಿ ಬಗ್ಗೆ ನಾನೇನು ಇದು ಹೇಳ್ತಾ ಇಲ್ಲ. ಕಂಪ್ಲೇಂಟ್ ಏನು ಅಂತಂದ್ರೆ ಸರ್ವಿಸ್ ಒಂದು, ಆಮೇಲೆ ಸರ್ವಿಸ್ ಪ್ರಾಬ್ಲಮ್, ಮತ್ತೆ ಗೇರ್ದು ಕೇಬಲ್ ತುಂಬಾನೇ ಫಾಲ್ಟ್ ಇದೆ. ಬೇಗ ಹೋಗುತ್ತೆ, ಅದನ್ನ ಕೂರ್ಸಲ್ಲ. ಅಲ್ಲಿ ಫಿಟ್ಟಿಂಗ್ ಮಾಡ್ತಾರಲ್ಲ, ಈ ಫಿಟ್ಟಿಂಗ್ ಅವರಿಗೆ ಬರ್ತಾ ಇಲ್ಲ. ಇಲ್ಲಿ ಒಳಗಡೆ ಒಂದು ಸಣ್ಣದೊಂದು ರೌಂಡ್ ಒಂಥರ ಇದು ಬರುತ್ತೆ, ಸಿ ಟೈಪ್ ಒಂದು ಕ್ಲಾಂಪ್, ಅದನ್ನ ಹಾಕಕ್ಕೆ ಬರ್ತಾ ಇಲ್ಲ ಅವರಿಗೆ. ಅದನ್ನ ಕರೆಕ್ಟ್ ಆಗಿ ಹಾಕತ್ತಾರೋ ಇಲ್ಲ ಗೊತ್ತಿಲ್ಲ ನಮ್ಗೆ. ನಾವು ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇದ್ರೆ ಗೊತ್ತಾಗುತ್ತೆ ಅಷ್ಟೇನೆ. ಈಗ ಬೇರೆ ಹಳುಬ್ರಿಗೆ ಗೊತ್ತಾಗುತ್ತದೆ ಕ್ಲೀನಾಗಿ, ನಮಗೆ ಅಷ್ಟೊಂದು ಇದಾಗ ಗೊತ್ತಿಲ್ಲ. ನನಗೂ ಯಾರೋ ಹೇಳಿದ್ಮೇಲೆ ಅದು ಹಾಕ್ಲಿಲ್ಲ ಅಂತಂದ್ರೆ ಕೇಬಲ್ಗಳು ಲೂಸ್ ಆಗುತ್ತಲ್ಲ, ಆ ಗೇರ್ ಆಗ್ತಾ ಏನಾಗುತ್ತೆ ಕೇಬಲ್ ಕಟ್ ಆಗುತ್ತೆ, ಟಕ್ ಅಂತ ಕಟ್ ಆಗ್ಬಿಡ್ತವೆ. ಅದೊಂದು ಫಾಲ್ಟ್ ಇದೆ. ಇದೊಂದು ಕರೆಕ್ಟ್ ಆಯ್ತು ಅಂತಂದ್ರೆ ಗೇರ್ದು ಕೇಬಲ್ ಕಟ್ ಆಗೋದು ಕಮ್ಮಿ ಆಯ್ತು ಅಂತಂದ್ರೆ ಎಷ್ಟೋ ದುಡಿಬಹುದು. ಇದೊಂದ್ರಿಂದಾನೆ ತುಂಬಾ. ಎಷ್ಟು ದಿನಕ್ಕೊಂದ್ಸತಿ ಕಟ್ ಆಗ್ಬೋದು ಸರ್? 4,000 3,000 ಓಡಿಸ್ತಾ ಇದ್ದಂಗೆನೆ ಒಂದೊಂದ್ಸತಿ ಆಗುತ್ತೆ. ಒಂದೊಂದ್ಸತಿ ಏನು ಅಂತಾನೆ ನಾನು ಹಾಕ್ಸಿ ಬರೀ 500 ಕಿಲೋಮೀಟರ್ ಓಡಿಸಿಲ್ಲ, ಆಗ ಟಕ್ ಅಂತ ಕಟ್ ಆಗೋಯ್ತು. ಹಂಗಾರೆ ಹಿಂಸೆನೆ. ಒಂದ್ಸತಿ ಹಾಕ್ಸಕ್ಕೆ ಎಷ್ಟು ಖರ್ಚಾಗ್ಬೋದು? ಒಂದ್ಸಲಿ ಹಾಕ್ಸೋದಕ್ಕೆ ಸರ್ ಒಂದು ಕೇಬಲಿಗೆ ಬಂದು 600 ರೂಪಾಯಿ. ಅವ್ರು ಹೇಳ್ತಾರೆ ಒಂದೇ ಕೇಬಲ್ ಚೇಂಜ್ ಮಾಡಲ್ಲ, ಎರಡನ್ನೂ ಚೇಂಜ್ ಮಾಡ್ಬೇಕು ಅಂತಾರೆ. 2 ಕೇಬಲ್ ಚೇಂಜ್ ಮಾಡೋದ್ರೆ ಅವಾಗ ಆಗುತ್ತೆ ಎಲ್ಲ ಒಂದು ಎಲ್ಲ ಸೇರಿ ಒಂದು 1,500-600 ರೂಪಾಯಿನ ಮಾಡ್ತಾನೆ 2 ಕೇಬಲ್ ಇಂದ. ಸರಿ ಗುರುಗಳೇ, ಧನ್ಯವಾದ ಮಾಹಿತಿ ಕೊಟ್ಟಿದ್ದಕ್ಕೆ. ಒಬ್ಬಜ್ಜ ಆಮೇಲೆ ಏನು ಅನ್ಕೊಳಕ್ ಹೋಗ್ಬಿಡಿ ಗುರುಗಳೇ, ಏನು ಅನ್ಕೊಳ್ಳೂ ಇಲ್ಲ. ಬಂದ ತಕ್ಷಣ ಬನ್ನಿ ಆಯ್ತು ವಿಡಿಯೋ ಮಾಡಿ ಅನ್ರಿ. ಥ್ಯಾಂಕ್ಸ್. ಇವ್ರು ಚನ್ನರಾಯಪಟ್ಟಣವರು, ಬೆಂಗಳೂರಿಗೆ ಹೋಯ್ದವ್ರೆ. ಬೆಂಗಳೂರಲ್ಲಿ ಇರೋದು, ಬಾಡಿಗೆ ಎಲ್ಲ ಹೊಡೆಯೋದು ಬೆಂಗಳೂರಲ್ಲೇ. ಊರಿಗೆ ಬಂದಿರುತ್ತೆ. ಇಲ್ಲೇ ಕುಣಿಗಳಿಗೆ ಹೋಗೋ ರೋಡಲ್ಲಿ ಹಾಕಿದ್ರು. ನಾವು ನೋಡ್ಬಿಟ್ಟು ಸೈಡ್ಗೆ ಹಾಕಿ ಮಾತಾಡಿಸೋ. ನಮ್ಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ಎಲ್ರಿಗೂ. ಹೋಗೇ ಮದು.